ಹಲೋ ಅಂಕಲ್, ನಿಮ್ಮ ಜೊತೆ ಮಾತಾಡಬೇಕಿತ್ತು. ಫೋನಲ್ಲ, ನೇರವಾಗಿ. ನಿಮ್ಮ ಮನೆ ಹೊರಗಡೆ ಇದ್ದೀನಿ, ಒಳಗೆ ಬರ್ತೀನಿ ಅಂತ ಹೇಳಕ್ಕೆ ಕಾಲ್ ಮಾಡಿದೆ. ಅಂಕಲ್, ಫೋನ್ ಮಾಡಿ ಬರ್ತೀನಿ ಅಂದ್ರು ಈ ವಯ್ಯ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯಯ್ಯೋ, ಅರಮನೆ ಆದ್ರೇನು, ಅರ್ಗಿನ ಮನೆ ಆದ್ರೇನು, ಗುಡಿ ಆದ್ರೇನು, ಗುಡ್ಸ್ಲಾದ್ರೇನು, ಎಣ್ಣೆ ಇದ್ರೇನೆ ದೀಪ ಉರಿಯೋದು, ಭಕ್ತಿ ಇದ್ರೇನೆ ದೇವ್ರಿರೋದು. ಅಲ್ಲ ಕೃಷ್ಣ, ಈ ಮನೆ ದೀಪ ಬೆಳಗೋಕೆ ನಾನೇ ಬರ್ಬೇಕಾಯ್ತಾ? ಇಲ್ಲೇನು ಮಾಡ್ತಾ ಇದೀಯ? ಅದು ನಾನು ಮನೆಗೆ ಬಂದಾಗ. ಬಂದು ವಿಷಯ ಹೇಳು. ನೀವಂತೂ ಮಾತಾಡಲ್ಲ, ಕಡೆ ಪಕ್ಷ ಬೇರೆಯವ್ರ ಮಾತು ಕೇಳೋ ಪೇಷನ್ಸ್ ಇಲ್ವಾ ನಿಮ್ಮ ಹತ್ರ? ಸರಿ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಹಾಸ್ಪಿಟ್ಲಲ್ಲಿ ನನ್ನ ತಂಗಿ ಪ್ರಾಣ ಉಳಿಸಿದ್ ನೀವು ಅಂತ ಡಾಕ್ಟರ್ ಹೇಳಿದರು. ಅದಕ್ಕೆ ಥ್ಯಾಂಕ್ಸ್ ಹೇಳೋಗೋಣ ಅಂತ ಬಂದೆ. ಹಾಂ, ಥ್ಯಾಂಕ್ಸ್ ಹೇಳಬೇಕು ಅಂತೆಲ್ಲ ಹೇಳು. ಥ್ಯಾಂಕ್ಸ್. ವೆಲ್ಕಮ್. ಬಂದು ಕೆಲಸ ಆಗಿದ್ರೆ ಹೊರಡ್ಬೋದು. ಅಯ್ಯೋ, ಹೋಗ್ತೀನಿ ರೀ. ನಾನೇ ನಿಮ್ಮ ಮನೇಲಿ ಇರೋಕ್ಕೇನು ಬಂದಿಲ್ಲ. ನಾನು ಬಂದಿದ್ದು ಬರೀ ಥ್ಯಾಂಕ್ಸ್ ಹೇಳೋಗೋಕ್ಕಲ್ಲ, ಹೆಲ್ಪ್ ಕೇಳೋಕ್ಕೆ. ನೀನು ನನ್ನ ಹತ್ರ ಹೆಲ್ಪ್ ತಗೋತೀಯ? ನೀರಲ್ಲಿ ಮುಳುಗುವಾಗ ಕಾಪಾಡಕ್ಕೆ ಬರೋ ಕೈ ಯಾರ್ದು ಅಂತ ಯಾರೂ ನೋಡಲ್ಲ. ಪ್ರಾಣ ಉಳಿಬೇಕಂದ್ರೆ ಕಷ್ಟ ಆದರೂ ಕೆಲವ್ರ ಕೈ ಹಿಡಿಲೇಬೇಕಲ್ವಾ? ಈಗ ಯಾರು ಪ್ರಾಣ ಉಳಿಬೇಕು? ನಮ್ಮ ಮನೆಯವ್ರದ್ದು. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಮಾನ ಬೇರೆ ಪ್ರಾಣ ಬೇರೆ ಅನ್ನೋ ಡಿಫ್ರೆನ್ಸ್ ನಮಗಿರಲ್ಲ. ಮಾನ ಹೋಗೋ ಪರಿಸ್ಥಿತಿ ಬಂದರೆ ಪ್ರಾಣ ಬಿಡೋ ಯೋಚನೆ ಮೊದಲು ಮಾಡೋದು. ಅದಕ್ಕೆ ನನ್ನ ತಂಗಿ ಪ್ರಾಣಕ್ಕೋಸ್ಕರ ಕೈ ಚಾಚ್ತಿದ್ದೀನಿ. ನನ್ನ ತಂಗಿನ ಆ ದೇವಿಂದ ಕಾಪಾಡಬೇಕು. ಆ ಕೆಲಸ ಅಲ್ಲಲ್ಲ, ಸಾರಿ, ಆ ಸಹಾಯ ನೀವು ಮಾಡ್ತೀರಾ ಅಂತ ನಂಬಿದ್ದೀನಿ. ನಾನು ನಿನಗೊಂದು ಮಾತು ಹೇಳಿದ್ದೆ, ನೆನಪಿದೆಯಾ? ಆಗಲ್ಲ ಅನ್ನೋ ಪದ ಅಂದರೆ ಈ ಏಜಿಗೆ ಆಗಲ್ಲ. ಆದರೆ ಒಂದು ಕೈಯಿಂದ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಚಿಟಿಕೆ ಹೊಡೆದ್ರೆ ಅದನ್ನು ಅಹಂಕಾರ ಅಂತಾರೆ. ಮಾಡೋ ಸಹಾಯಕ್ಕೆ ಸಹಕಾರನೂ ಬೇಕಲ್ವಾ? ನನ್ನ ತಂಗಿಗೆ ಅನ್ಯಾಯ ಆಗಬಾರ್ದು, ಅವಳ ಜೀವನ ಹಾಳಾಗಬಾರ್ದು. ನಮ್ಮ ಮನೆ ಮರ್ಯಾದೆ, ನಮ್ಮ ಮನೆಯವ್ರಿಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡೋಕ್ಕೆ ಸಿದ್ಧ. ಈ ಕೃಷ್ಣನ ಮುಂದೆ ಮಾತು ಕೊಡ್ತಾ ಇದ್ದೀನಿ. ಏಜೆ ಮಾತು ಕೊಟ್ಟರೆ ತಪ್ಪಲ್ಲ. ಇದು ನನ್ನ ಅರ್ಥ ಮಾಡ್ಕೊಂಡವ್ರಿಗೆ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ನಿನಗೂ ಗೊತ್ತಾಗುತ್ತೆ. ನಾನು ನಿಮಗೆ ನಂಬ್ತೀನಿ. ಯೋಚನೆ ಮಾಡಿ ಹೇಳು. ಏಜೆಗೆ ಮಾತು ಕೊಡೋದು, ಬಿಲ್ಲಿಂದ ಬಾಣ ಬಿಡೋದು ಎರಡೂ ಒಂದೇ. ವಾಪಸ್ ತಗೊಳಕ್ಕಾಗಲ್ಲ. ಹೇಳಿದ್ನಲ್ಲ, ನನ್ನ ತಂಗಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಂದು ಮಾತೆ. ಏನು ಕೇಳಬೇಕು ನೇರವಾಗಿ ಕೇಳು. ಏನು ನಡೀತಿದೆ ರಾಮ್? ನೀನು ನಂಬಿರೋ ಈ ದೇವ್ರ ಮುಂದೆನೇ ಎಲ್ಲ ನಡೆದಿದೆ. ನಿನ್ನ ಪ್ರಶ್ನೆಗಳಿಗೆಲ್ಲ
ಸ್ವಲ್ಪ ದಿನದಲ್ಲಿ ಅವನೇ ಉತ್ತರ ಕೊಡ್ತಾನೆ. ಚುಕ್ಕಿ, ಏನಾಗಿದೆ ನಿಂಗೆ? ಅಪ್ಪ ಅಮ್ಮ ನೋಡಿದ್ರೆ ಏನಾಗುತ್ತೆ ಗೊತ್ತಾ ನಿಂಗೆ? ನೋಡ್ಲಿ ಬಿಡು ಅಕ್ಕ, ಅವ್ರು ಇದನ್ನೆಲ್ಲ ನೋಡಿದ್ರೇನೆ ಒಳ್ಳೇದು. ಕಡೆ ಪಕ್ಷ ಆಗ್ಲಾದ್ರೂ ಎಲ್ರಿಗೂ ನನ್ನ ಅದೇ ಪ್ರೀತಿ ಬಗ್ಗೆ ಗೊತ್ತಾಗ್ಲಿ. ನಾನು ಏನ್ ಹೇಳಿದ್ರು ನಿನ್ ತಲೆಗೆ ಹೋಗ್ತಿಲ್ಲ ಅಲ್ವಾ? ಇರು ಮಾಡ್ತೀನಿ. ಅಕ್ಕ ಅಕ್ಕ ಏನ್ ಮಾಡ್ತಿದ್ಯಾ ನೀನು? ಅಕ್ಕ ಅಕ್ಕ ಪ್ಲೀಸ್ ಅಕ್ಕ. ತಲೆಯಲ್ಲಿರೋ ಅವನ್ನು ಒಂದಲ್ಲ ಒಂದಿಲ್ಲ ಈ ತರನ ಸುಟ್ಟು ಹಾಕ್ತೀನಿ, ನೋಡ್ತಾ ಇರು. ಅಯ್ಯೋ, ಯಾಕೋ ನಾನು ತುಂಬಾ ನಗ್ತಾ ಇದ್ದೀನಿ. ಇವತ್ತೇನು ಗ್ರಾಚಾರ ಕಾದಿದೆಯೋ ಏನೋ. ಅಯ್ಯೋ ಹಾಗೆ ಹೇಳ್ಬೇಡಿ ಅಕ್ಕ, ನಿನ್ನೆ ತಾನೇ ಹಿಟ್ಲರು ತಲೆನೋವು ಅಂತಿದ್ರು, ಇವತ್ತು ನಮ್ಮ ತಲೆನೇ ತೆಗ್ಬಿಡ್ತಾರ ಅಷ್ಟೇ. ಹೌದಲ್ವಾ? ಕರೆಕ್ಟ್. ಏನಕ್ಕ ನೀವು ಇದಕ್ಕೂ ನಗ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ Good ಏಜೆ. ಹೇಗಿತ್ತು ಸಿನಿಮಾ? ಅಕ್ಕ, ಇದು ಕನ್ಸಲ್ಲ ತಾನೆ? ನಿಮ್ಮನ್ನೇ ಕೇಳಿದ್ದು. ಹೇಗಿತ್ತು ಸಿನಿಮಾ? ನಾಟ್ ಬ್ಯಾಡ್. ಕಾಮಿಡಿ ಯಾವುದು ಟ್ರಾಜಿಡಿ ಯಾವುದು ಗೊತ್ತಾಗ್ಲಿಲ್ಲ. ಇಲ್ಲಿ ಕನ್ಸು ಯಾವ್ದೋ ನನಸು ಯಾವ್ದೋ ಗೊತ್ತಾಗ್ತಿಲ್ಲ. ಸಿನಿಮಾದಲ್ಲಿ ತಿಂಡಿ ಚೆನ್ನಾಗಿದೆ. ಇವತ್ತು ಮನೆಗೆ ಸೀರೆ ಮತ್ತು ಒಡವೆಗಳು ತೊಗೊಂಬರ್ತಾರೆ. ನಿಮ್ಗಳಿಗೆಲ್ಲ ಏನೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏಜೆ ಮದುವೆ ಪ್ರಿಪ್ರೇಷನ್ ಎಲ್ಲ ಶುರು ಆಗಬೇಕಲ್ಲ, ಅದಕ್ಕೆ. ಮದ್ವೆನಾ? ಹುಡುಗಿ ಯಾರೋ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ.